ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೈಟ್ ಲೈನಿಂಗ್ 2025 ರ KEA ನೀಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡಲು ಬಂದಿದ್ದೇನೆ. MBBS ಸೀಟ್ಗಾಗಿ ವೇಟಿಂಗ್ ಮಾಡ್ತಾ ಇದ್ದವರು, ಅದೇ ರೀತಿ ಫಸ್ಟ್ ರೌಂಡ್ ನಲ್ಲಿ ಸೀಟ್ ಸಿಗದೆ ಇರುವವರಿಗೆ ದಿಸ್ ವಿಡಿಯೋ ಎಸೆನ್ಷಿಯಲ್ ಆಗಿರುತ್ತೆ. ಲೆಟ್ಸ್ ಸ್ಟಾರ್ಟ್. ಮೊದಲು ಈ ಕಾಷನ್ ಡೆಪಾಸಿಟ್ ಅಂದರೆ ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡೋಣ. ಕಾಷನ್ ಡೆಪಾಸಿಟ್ ಅಂದರೆ ಕರ್ನಾಟಕದಲ್ಲಿ MBBS ಕೋರ್ಸ್ಗಾಗಿ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲ್ ನ ಸೆಕೆಂಡ್ ರೌಂಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಮ್ಯಾಂಡೇಟರಿ ಆಗಿ ಪೇ ಮಾಡಬೇಕಾದ ಅಮೌಂಟ್. ಇದು ಆರ್ಡಿನರಿ ಫೀ ಅಲ್ಲ, ಇದು ಸೆಕೆಂಡ್ ರೌಂಡ್ ನಲ್ಲಿ MBBS ಸೀಟ್ಗಾಗಿ ಚಾನ್ಸ್ ಪಡೆಯಲು ನಿಮ್ಮ ಟಿಕೆಟ್ ಅಂತ ಥಿಂಕ್ ಮಾಡಬೇಕು. ಕೌನ್ಸಿಲಿಂಗ್ ಪ್ರೊಸೆಸ್ ನಲ್ಲಿ ನಿಮ್ಮ ಸ್ಪಾಟ್ ಬುಕ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಮೇನ್ ಕ್ವಶನ್ಸ್, ಎಕ್ಸಾಕ್ಟ್ಲಿ ಯಾರು ಈ ಡೆಪಾಸಿಟ್ ಪೇ ಮಾಡಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೇನೆ. ನೀವು ಡೆಫಿನೆಟ್ಲಿ ಪೇ ಮಾಡಬೇಕು ದಿಸ್ ಕೇಸ್ ನಲ್ಲಿ. ಫಸ್ಟ್ ರೌಂಡ್ ನಲ್ಲಿ MBBS ಸೀಟ್ ಸಿಗದೇ ಇದ್ದರೆ, ಅದೇ ರೀತಿ BDS ಮತ್ತು BAMS, ಅದೇ ರೀತಿ BHMS ಆರ್ ಅದರ್ ಮೆಡಿಕಲ್ ಕೋರ್ಸಸ್ ಅಲೌಟ್ ಆಗಿದ್ದರೆ, ಅದೇ ರೀತಿ MBBS ಸೀಟಿಗೆ ಸೆಕೆಂಡ್ ಚಾನ್ಸ್ ಬೇಕಿದ್ದರೆ ನೀವು ಎಕ್ಸೆಂಪ್ಟ್ ಪೇಮೆಂಟ್ ಮಾಡಬೇಕಿಲ್ಲ. ಈ ಸಂದರ್ಭದಲ್ಲಿ ಫಸ್ಟ್ ರೌಂಡ್ ನಲ್ಲಿ MBBS ಸೀಟ್ ಸೆಕ್ಯೂರ್ ಮಾಡಿ ಫೀಸ್ ಕಟ್ಟಿದ್ದಾರೆ, ಅದೇ ರೀತಿ ಫಸ್ಟ್ ರೌಂಡ್ ನಲ್ಲಿ MBBS ಅಲೌಟ್ಮೆಂಟ್ ಸ್ಯಾಟಿಸ್ಫೈ ಆಗಿದ್ದಾರೆ. ರಿಮೆಂಬರ್ ಮಾಡಿ, ಈ ಡಿಪಾಸಿಟ್ MBBS ಆಸ್ಪಿರೆಂಟ್ಸ್ ಗೆ ಮಾತ್ರವಾಗಿರುತ್ತೆ. ಅದರ್ ಮೆಡಿಕಲ್ ಕೋರ್ಸಸ್ ಗೆ ಡಿಫರೆಂಟ್ ರೂಲ್ಸ್ ಆಗಿರುತ್ತೆ. ನೀವು ಇಂಪಾರ್ಟೆಂಟ್ಲಿ ತಿಳಿದುಕೊಳ್ಳಬೇಕಾದ ಕ್ರೂಷಿಯಲ್ ಡೀಟೇಲ್ಸ್ ಏನಂದ್ರೆ, ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗಿದೆ. KEA ಕಾಷನ್ ಡಿಪಾಸಿಟ್ ಪೇಮೆಂಟಿನ ಎಕ್ಸಾಕ್ಟ್ ಡೇಟ್ಸ್ ಅನೌನ್ಸ್ ಮಾಡುತ್ತದೆ. ಪ್ರೀವಿಯಸ್ ಇಯರ್ ದಿನಾಂಕ ಅಸ್ಯೂಮ್ ಮಾಡಬೇಡಿ. ಅದೇ ರೀತಿ ಒಫಿಷಿಯಲ್ ಅನೌನ್ಸ್ಮೆಂಟ್ ವೆಯ್ಟ್ ಮಾಡಿ. ಓನ್ಲಿ ಒಫಿಷಿಯಲ್ ಸೋರ್ಸಿನಿಂದ ಮಾತ್ರ. ಪೇಮೆಂಟ್ ಲಿಂಕ್ KEA ಡೈರೆಕ್ಟ್ಲಿ ಪ್ರೊವೈಡ್ ಮಾಡುತ್ತದೆ. ಥರ್ಡ್ ಪಾರ್ಟಿ ವೆಬ್ಸೈಟ್ ಅಥವಾ ಫೇಕ್ ಲಿಂಕ್ಸ್ ನೆವರ್ ಯೂಸ್ ಮಾಡಬೇಡಿ. ಫಸ್ಟ್ ರೌಂಡ್ ಅಲೌಟ್ಮೆಂಟ್ ಲೆಟರ್, ಅದೇ ರೀತಿ ನೀಡ್ಸ್ ಕೋಡ್ ಕಾರ್ಡ್ ಮತ್ತೆ ಪ್ಲಸ್ ಅದರ್ ಕೌನ್ಸಿಲಿಂಗ್ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿಟ್ಕೊಳ್ಳಿ. ನೋ ಡೆಪಾಸಿಟ್ ಮೀನ್ಸ್ ನೋ ಪಾರ್ಟಿಸಿಪೇಷನ್ ಎಂದಲ್ಲ. ಈ ಕಾಷನ್ ಡೆಪಾಸಿಟ್ ಪೇಮೆಂಟ್ ಇಲ್ಲ ಅಂದ್ರೆ ನಿಮ್ಮ ನೀಡ್ ಸ್ಕೋರ್ ಎಷ್ಟೇ ಹೈ ಇದ್ದರೂ ಸೆಕೆಂಡ್ ರೌಂಡ್ ಕೌನ್ಸಿಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲು ಚಾನ್ಸ್ ಸಿಗುವುದಿಲ್ಲ. ಕಾಷನ್ ಡೆಪಾಸಿಟ್ ಪೇ ಮಾಡಿದ ಮೇಲೆ ನಮಗೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಮೊದಲನೇದಾಗಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಚಾಯ್ಸ್ ಫಿಲ್ಲಿಂಗ್ ಜೊತೆಗೆ. ಅದೇ ರೀತಿ ನೀವು ಅಗೇನ್ ಪ್ರಿಫೇರ್ಡ್ ಕಾಲೇಜ್ ಮತ್ತು ಕೋರ್ಸಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ನೀಟ್ ರ್ಯಾಂಕ್ ಮತ್ತು ಡಿಪಾಸಿಟ್ ಪೇಮೆಂಟ್ ಟುಗೆದರ್ ನಿಮ್ಮ ಪಾರ್ಟಿಸಿಪೇಷನ್ ಕನ್ಫರ್ಮ್ ಮಾಡುತ್ತೆ. ಇಫ್ ಸೆಕೆಂಡ್ ರೌಂಡ್ ನಲ್ಲಿ MBBS ಸೀಟ್ ಸಿಕ್ಕರೆ ದಿಸ್ ಡಿಪಾಸಿಟ್ ಪಾರ್ಷಿಯಲಿ ಅಡ್ಜಸ್ಟ್ ಆಗುತ್ತವೆ ನಿಮ್ಮ ಅಡ್ಮಿಷನ್ ಫೀಸಿಗೆ. ಸೀಟ್ ಸಿಗದಿದ್ದರೆ ರೀಫಂಡ್ ಪ್ರೊಸೆಸ್ ಕೂಡ ಇರುತ್ತದೆ ಪರ್ KIA ಗೈಡ್ಲೈನ್ಸ್ ಪ್ರಕಾರ. ರಿಮೆಂಬರ್ ಮಾಡಿಕೊಳ್ಳಿ, KEA ಕೌನ್ಸಿಲಿಂಗ್ ಥ್ರೂ ಕರ್ನಾಟಕದಲ್ಲಿ MBBS ಗೆ ಇದು ನಿಮ್ಮ ಸೆಕೆಂಡ್ ಅಂಡ್ ಆಫನ್ ಫೈನಲ್ ಆಪರ್ಚುನಿಟಿ ಆಗಿದೆ. ಸೊ 2025 KEA ನೀಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕಾಷನ್ ಡೆಪಾಸಿಟ್ ಬಗ್ಗೆ ನೋಡಬೇಕಾದ ಎವ್ರಿಥಿಂಗ್ ಕವರ್ ಮಾಡಿದ್ದೇನೆ. ಡೇಟ್ಸ್ ಮತ್ತು ಪೇಮೆಂಟ್ಸ್ ಲಿಂಕಿಗಾಗಿ ಒಫಿಷಿಯಲ್ KEA ಅನೌನ್ಸ್ಮೆಂಟ್ ಸ್ಟೇ ಕನೆಕ್ಟೆಡ್ ಆಗಿರಿ. MBBS ಸೀಟಿನ ಹೋಪ್ ಸ್ಟಿಲ್ ಇದ್ದರೆ ದಿಸ್ ಆಪರ್ಚುನಿಟಿ ಮಿಸ್ ಮಾಡಬೇಡಿ. ಸೊ ಮೋರ್ KEA ಕೌನ್ಸಿಲಿಂಗ್ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ ಮೆಡಿಕಲ್ ಕರಿಯರ್ ಜರ್ನಿಗೆ ಆಲ್ ದ ಬೆಸ್ಟ್. ಬೈ.